ಸಾರ್ವಜನಿಕ ಸಭೆ ನಡೀತು. ಮಾನ್ಯ ಜಿಲ್ಲಾ ಮಂತ್ರಿಗಳಿದ್ದರು, ಹಾಗೆಯೇ ಪೌರಾಡಳಿತ ಮಂತ್ರಿಗಳು ಕೂಡ ಇದ್ದರು. ನಾವೆಲ್ಲ ಭರವಸೆ ಕೊಟ್ಟಿದ್ವಿ. ನಾನು ಏನು ಹೇಳಿದ್ದೀನಿ ಅವರಿಗೆ ಅಂತಂದರೆ, ವಾಟರ್ ಸೊಸೈಟಿ ಕೆರೆಗೆ ನಾವು ಏನು ನೀರು ತುಂಬಿಸ್ತೀವಿ ಎತ್ತಿನ ಹೊಳೆಯಿಂದ, ಅದರಲ್ಲಿ ಅರ್ಧ ಭಾಗ ಮಾತ್ರ ನಾವು ಕುಡಿಯೋ ನೀರಿಗೆ ತಗೋತೀವಿ. ಈಗೇನು ಮಳೆ ನೀರಿದೆ, ಮಳೆಯಲ್ಲಿ ಬಂದು ತುಂಬುವಂಥ ನೀರನ್ನು ಯಾವ ಕಾರಣಕ್ಕೂ ನಾವು ಬಳಸೋದೇ ಇಲ್ಲ. ಎರಡನೇದಾಗಿ, ಎತ್ತಿನ ಹೊಳೆಯಿಂದ ನೀರನ್ನು ಏನು ತಂದು ಅಲ್ಲಿ ಕೆರೆಗೆ ಬಿಡ್ತೀವಿ, ತುಂಬಿಸ್ತೀವಿ, ಅದರಲ್ಲಿ ಮಾತ್ರ ಅರ್ಧ ಭಾಗಕ್ಕಿಂತ ಕಡಿಮೆ ನೀರು ಬಳಸ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ. ಎತ್ತಿನ ಹೊಳೆ ನೀರು ಬರದಲೇ ಒಂದು ತೊಟ್ಟು ನೀರನ್ನು ನಾವು ಅದನ್ನು ಬಳಸೋಲ್ಲ, ತಗೊಂಡೋಗಲ್ಲ ಅಂತಲೂ ಕೂಡ ಭರವಸೆ ಕೊಟ್ಟಿದ್ವಿ. ಆದರೂ ಕೂಡ ಅಷ್ಟೆಲ್ಲ ಇದ್ದರೂ ಕೂಡ ಅವರು ಚಳುವಳಿಗೆ ಮಾಡ್ತೀವಿ ಅಂದರೆ, ಅವ್ರಿಗೆ ಏನಾಗಿದೆ ಅಂತಂದರೆ ನಾವು ಹೇಳಬಾರ್ದು. ಯಾರೋ ಇಲ್ಲಿ ಚಿತಾವಣೆಗಳಿದೆ, ರಾಜಕೀಯ ಪಕ್ಷದ ಚಿತಾವಣೆಯಿಂದ ಅವ್ರು ಯಾರೋ ಸಂಬಂಧಿಕರುಗಳು ಅವರು ಇವರು ಕೆಲವರು ಇರ್ತಾರೆ, ಯಾರು ರಾಜಕೀಯ ನಾಯಕರು ಅಂತ ಇರ್ತಾರೆ, ಅವರ ಸಂಬಂಧಿಕರಿಗೆ ಹೇಳ್ಕೊಂಡು ಒಬ್ಬಿಬ್ಬರು ಅಷ್ಟೇ. ಈಗಾಗಲೇ ಒಬ್ಬರು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಒಬ್ಬ ರೈತ ಈ ಚಳುವಳಿ ಸ್ಟಾರ್ಟ್ ಮಾಡಿದಂಥ ಮಾಳಪ್ಪ ಅನ್ನೋ ಒಂದು ವ್ಯಕ್ತಿಯೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗಾಗಲೇ ಭರವಸೆ ಆಗಿದೆ, ಸುಮ್ಮನೆ ಯಾಕೆ ಚಳುವಳಿ ಮಾಡ್ತೀರಿ, ಈ ಚಳುವಳಿಯಿಂದ ನಾನು ವಾಪಸ್ ಹೋಗ್ತಾ ಇದ್ದೀನಿ, ನೀವೇನಾರ ಶಾಸಕರ ಮೇಲೆ ದ್ವೇಷಕ್ಕಿದ್ದು ಮಾಡ್ತಾ ಇದ್ದೀರಿ, ನೀವೇನಾರ ಶಾಸಕರ ಮೇಲೆ ದ್ವೇಷ ಇದ್ದರೆ ಅವ್ರ ಆಫೀಸ್ಗೆ ಹೋಗಿ ಗಲಾಟೆ ಮಾಡ್ಕೊಳ್ಳಿ, ರೈತರನ್ನೆಲ್ಲ ಯಾಕೆ ಈ ಒಂದು ಚಳುವಳಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ಚಳುವಳಿಯನ್ನು ಪ್ರಾರಂಭ ಮಾಡಿದ ಪ್ರಮುಖ ವ್ಯಕ್ತಿ ಆದಂಥ ಮಾಳಪ್ಪನೇ ರೈತ ಮುಖಂಡ, ಅವರೇ ಸ್ಟಾರ್ಟ್ ಮಾಡಿದ್ರು ಫಸ್ಟು, ಅವರೇನೇ ಭರವಸೆ ಕೊಟ್ಟಾಗಿದೆ. ಈಗ ಮತ್ತೆ ಯಾಕೆ ಚಳುವಳಿ ಮಾಡ್ತಾ ಇದ್ದೀರಿ, ಇದು ಸಮಂಜಸ ಅಲ್ಲ, ವೈಯಕ್ತಿಕ ದ್ವೇಷದಿಂದ ಶಾಸಕರ ಮೇಲೆ ನೀವು ಇದನ್ನು ಮಾಡ್ತಾ ಇದ್ದೀರೋ ಹೊರತು ಬೇರೆ ಯಾವುದೇ ಅರ್ಥವಿಲ್ಲ ನಿಮ್ಮ ಚಳುವಳಿಯಲ್ಲಿ ಅಂತ ಅಂದ್ಬಿಟ್ಟು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ನಮಗೆ ಗಮನಕ್ಕೆ ಬಂದ ಮೇಲೆ ನಾವು ಕಳೆದ ತಿಂಗಳು 28ನೇ ತಾರೀಕು ಅಂದರೆ ಮಂಗಳವಾರ ನಾವು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ವಿ. ಬೈಚಾಪುರ ಕ್ರಾಸ್ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅಲ್ಲೊಂದು ಪತ್ರಿಕಾಗೋಷ್ಠಿ ಮಾಡಿ ನಾವು ಸಂಪೂರ್ಣವಾಗಿ ಶಾಸಕರಿಗೆ, ಅಧಿಕಾರಿ ವರ್ಗಕ್ಕೆ ಏನು ಹೇಳಬೇಕು ನಾವು ಅದನ್ನು ತಿಳಿಸಿದ್ವಿ. ಇದಾದ್ಮೇಲೆ ಮೊನ್ನೆ ಶಾಸಕರು ಇನ್ನೊಂದು ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ, ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ, ಇಲ್ಲ ಇದು ರಾಜಕೀಯ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ, ಯಾರೋ ಇಬ್ಬರು ಸೇರ್ಕೊಂಡು ಮಾಡ್ತಾ ಇರೋಂಥದ್ದು, ಯಾರ್ದೋ ರಿಲೇಷನ್ನು ಅಂತ. ಮನೆ ಶಾಸಕರು ನಾನೊಂದು ಹೇಳ್ತೀನಿ, ರಾಜಕೀಯ ಅಂತ ನಿಮ್ಗೆ ಯಾಕೆ ಅನಿಸ್ತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಹೇಳ್ತಾ ಇರೋದು ಕ್ಲಿಯರ್ ಇದೆ, ನೀರು ಬಿಟ್ಟು ನಾನು ನೀರು ತಗೊಂಡೋಗ್ತೀನಿ ಅಂತ ಇರೋದು ನೀವು ಕ್ಲಿಯರ್ ಇದೆ. ನಮ್ಮದು ಒಂದು ನಿಮಗೆ ಕ್ಲಿಯರ್ ಆಗ್ಬೇಕಿರೋದು ಏನು ಅಂದ್ರೆ, ನಾವು ನೀರು ಬಿಡಲ್ಲ ಅಂತ ನಾವೆಲ್ಲಿ ಹೇಳ್ತಾ ಇಲ್ಲ. ನಮ್ಮ ಕಾಮಗಾರಿ ಪೂರ್ತಿಗೊಳಿಸಿ ಫಸ್ಟ್ ಎತ್ತಿನ ಹೊಳೆದು, ಅದು ಪೂರ್ತಿ ಆದ್ಮೇಲೆ ನೀವು ಈಗ ಈ ಪೈಪ್ ಲೈನ್ ಸ್ಟಾರ್ಟ್ ಮಾಡಿ ಅಂತ ನಾವು ಅಷ್ಟೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ. ಸ್ವಾಮಿ, ಯಾಕೆ ನೀವು ಜನರು ತಪ್ಪಿಸ್ತಾ ಇದ್ದೀರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವೇನು ಎಷ್ಟು ಸಲ ನೀವು ಈ ಮಾತನ್ನ ರಿಪೀಟ್ ಮಾಡ್ತಾ ಇದ್ದೀರ, ರಾಜಕೀಯ ಅಂತ. ರಾಜಕೀಯ ಯಾಕೆ ನಿಮ್ಮ ಪಕ್ಷದಲ್ಲಿ ಯಾರು ಬೇರೆ ಅವ್ರಿಲ್ವ ಮುಖಂಡರು? ನಾನೊಂದು ವಿಚಾರ ಕೇಳ್ತೀನಿ ನಿಮ್ಗೆ, ಎಲ್ಲ ಗೌರಿತ್ನೂರ ಜನತೆಗೆ ದಯವಿಟ್ಟು ತಿಳ್ಕೊಳ್ರಿ. ಇವ್ರದೇ ಬಣ್ಣದ ಮೆಂಬರ್ಗಳು, ಕಾಂಗ್ರೆಸ್ ಮೆಂಬರ್ಗಳು, ಬಿಜೆಪಿ ಮೆಂಬರ್ಗಳು ಎಲ್ಲರೂ ಸೇರಿ ವಾರದೋಸಹಳ್ಳಿ ಪಂಚಾಯತಿ ಅಂತ ಇದರಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿಕೊಟ್ಟವ್ರೆ. ಇವ್ರ ಬಣದವರು, ಮಾನ್ಯ ಶಾಸಕರಾದಂಥ ಪುಟ್ಟಸ್ವಾಮಿಗೌಡ ಬಣದವರು, ಭಾರತೀಯ ಜನತಾ ಪಾರ್ಟಿಯವರು, ಕಾಂಗ್ರೆಸ್ ಪಾರ್ಟಿಯವರು 19 ಜನ, 20 ಜನದಲ್ಲಿ 19 ಜನ ಅದಕ್ಕೆ ಸೈನ್ ಹಾಕಿದ್ದಾರೆ. ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಏನಂತ, ಈ ಕೆರೆಯಿಂದ ನೀರು ನಾವು ಕೊಡಲ್ಲ ಅಂತ. ನಿಮ್ಮ ಪಾರ್ಟಿಯವರು ರಾಜಕೀಯ ಮಾಡಿಲ್ಲ, ಮತ್ತದು ರಾಜಕೀಯ ಮಾಡಿದಾರೆ ತಾನೆ ನೀವು ಹೇಳೋ ಲೆಕ್ಕದಲ್ಲಿ. ನಿಮ್ಮ ಪಾರ್ಟಿಯವ್ರು ಹೆಂಗ್ ಸೈನ್ ಹಾಕಿದ್ರು ಮತ್ತೆ ರಾಜಕೀಯ ಆದ್ರೆ ಅದು? ಅವತ್ತು ಸೈನ್ ಹಾಕಿದಾಗ ರಾಜಕೀಯ ಇರಲಿಲ್ಲ, ಇವತ್ತು ಪೈಪ್ ಲೈನ್ ನಿಲ್ಲಿಸಬೇಕು ಅಂದ್ರೆ ನಿಮ್ ರಾಜಕೀಯ ಅಂತ ಬರ್ತಾ ಇದೆಯಾ ಸ್ವಾಮಿ? ದಯವಿಟ್ಟು ಶಾಸಕರೇ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ನೀವು ಪ್ರತಿಷ್ಠೆ ಬಿಟ್ಟು ಬನ್ನಿ ಮಾತಾಡೋಣ ಕುತ್ಕೊಂಡು ನಮ್ಮ ಸಮಸ್ಯೆಗಳ ಬಗೆಹರಿಸಿದ್ರೆ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ಪೈಪ್ ಲೈನ್ ಹಾಕೋದ್ರಲ್ಲಿ ಹೇಳ್ತಾನೆ ಇದ್ದೀರಾ, ನಾನು ಎತ್ತಿನ ಹೊಳೆ ಪೈಪ್ ಲೈನ್ ವಾರದೋಸಹಳ್ಳಿಗೆ ಹಾಕ್ಸ್ತಾ ಇದ್ದೀನಿ ಅಂತ. ಎಲ್ಲಿ ಕಾಮಗಾರಿ ಶುರು ಮಾಡಿದ್ದೀರಾ? ಮತ್ತೆ ಮಾನ್ಯ ನಗರಾಭಿವೃದ್ಧಿ ಸಚಿವರು, ಮಾನ್ಯ ಉಸ್ತುವಾರಿ ಸಚಿವರು ಹೇಳಿದ್ರಲ್ಲ 1 ವರ್ಷದಿಂದ ಫಸ್ಟ್ ಪೈಪ್ ಲೈನ್ ಹಾಕ್ತೀವಿ ಅಂತ, ಯಾಕೆ ಮಾಡಿಲ್ಲ? ಮತ್ತೆ ಇದಕ್ಕೆ ಅಷ್ಟೇ ಅರ್ಜೆಂಟ್ ಏನಿತ್ತು? ಜನರು ಕ್ವಶನ್ ಕೇಳ್ತಾವ್ರೆ ಶಾಸಕರೇ.